ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನ ಅನುಭವಿಸ್ತೀರಾ. ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಸಂದರ್ಭಗಳು ಜಾಸ್ತಿಯಾಗಿದ್ದಾವೆ. ವಾಹನ ಅಪಘಾತಗಳಾಗ್ತಕ್ಕಂತಹದ್ದು ಅಥವಾ ಸಣ್ಣ ಪುಟ್ಟ ಎಲ್ಲೋ ಒಂದ್ ಕಡೆ ಟ್ರಾಫಿಕ್ ನಲ್ಲಿ ನಿಮ್ಗೇನೋ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು, ವಾಹನಗಳಿಂದ ತೊಂದರೆಗಳಿದ್ದಾವೆ. ಮೇಷರಾಶಿಯವರಿಗೆ ಈ ವಾರ ಜಾಗೃತಿ. ಕೆಲಸ ಕಾರ್ಯಗಳು ತುಂಬಾ ನಿಧಾನ ಅಂದ್ರೆ ನಿಧಾನವಾಗಿ ಸಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದನ್ನು ಕೊಡೋದಿಲ್ಲ. ಬಂಧು ಮಿತ್ರರೊಟ್ಟಿಗೆ ಬಹಳ ಒಂದು ವಿವಾದಗಳು, ವಿನಾಕಾರಣ ಚರ್ಚೆಗಳು, ವಿನಾಕಾರಣ ಜಗಳ ಈ ರೀತಿಯಾಗಿ ಆಗ್ತಕ್ಕಂತಹದ್ದು. ಆಸ್ತಿ ವಿಚಾರದಲ್ಲಿ ಕಲಹಗಳು ಹೆಚ್ಚಿಗೆ ಆಗ್ತದೆ. ಹಣಕಾಸಿನ ಪರಿಸ್ಥಿತಿಗಳು ಬಹಳ ಕಿರಿಕಿರಿ ಉಂಟು ಮಾಡುತ್ತವೆ. ಉದ್ಯೋಗದಲ್ಲಿ ಅಧಿಕಾರಿಗಳು ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇಲ್ಲದ ಸಲ್ಲದ ಆರೋಪ ಅಪವಾದಗಳಿಗೆ ತುತ್ತಾಗುವಂತಹ ಸಮಯ ಸಂದರ್ಭಗಳು ಬರ್ತವೆ. ಹುಷಾರು. ವಿಡಿಯೋ ಕೊನೆಯಲ್ಲಿ ಪರಿಹಾರವನ್ನು ಹೇಳ್ತೇವೆ, ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದಷ್ಟು ವ್ಯಕ್ತಿಗಳ ಸಂಪರ್ಕಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. ಮನೆಯ ಹೊರಗೆ ನಿಮ್ಮ ಮಾತಿಗೆ ಮೌಲ್ಯಗಳು ಸಿಗತಕ್ಕಂಥದ್ದು. ಬಾಲ್ಯ ಸ್ನೇಹಿತರೊಟ್ಟಿಗೆ ಒಂದಷ್ಟು ಸವಿ ನೆನಪುಗಳನ್ನ ಹಂಚಿಕೊಳ್ತಕ್ಕಂಥದ್ದು. ಒಂದಷ್ಟು ಪಾರ್ಟಿಗಳಿಗೆ ಅಥವಾ ಒಂದಷ್ಟು ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭಗಳು ಜಾಸ್ತಿ. ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಾಧ್ಯವಿರುತ್ತವೆ. ಸ್ಥಿರಾಸ್ತಿ ಖರೀದಿಯ ಯೋಗ. ಸಹೋದರರಿಂದ ಒಂದಷ್ಟು ಆರ್ಥಿಕ ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಇನ್ನೊಂದಷ್ಟು ಚೆನ್ನಾಗಿರ್ತಕ್ಕಂತಹ ಫಲಿತಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳುವಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಅದೇ ರೀತಿಯಾಗಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮನೆಯ ಹೊರಗಿನ ಪರಿಸ್ಥಿತಿಗಳು ಬಹಳ ಅನುಕೂಲಕರವಾಗಿರ್ತವೆ. ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ಯೋಗದ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಕೆಲಸದಲ್ಲಿನ ಅಡೆತಡೆಗಳೆಲ್ಲ ನಿವಾರಣೆ ಆಗುವಂತಹ ಒಂದು ದಿನಮಾನಗಳು ಈ ವಾರದಲ್ಲಿ ಹೆಚ್ಚಿದ್ದಾವೆ. ವ್ಯಾಪಾರ ಮತ್ತು ಉದ್ಯೋಗಗಳು ಬಹಳ ತೃಪ್ತಿಕರವಾಗಿ ಸಾಗತಕ್ಕಂತಹದ್ದು ಈ ವಾರ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ಹಣಕಾಸಿನ ವಿಚಾರಗಳು ಸ್ವಲ್ಪ ಮಟ್ಟಕ್ಕೆ ಏರುಪೇರುಗಳಿಂದ ಕೂಡಿರುತ್ತವೆ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಗೊಂದಲ ಸಾಧ್ಯತೆಗಳು ಇದ್ದಾವೆ. ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗಬಹುದು. ಅದೇ ರೀತಿಯಾಗಿ ಮಾನಸಿಕವಾದಂತಹ ತೊಳಲಾಟಗಳು ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಳಲುತ್ತೆ. ಕೆಲಸದ ಒತ್ತಡಗಳು ಹೆಚ್ಚಿಗೆ ಆಗಬಹುದು. ಹುಷಾರ್. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗೆ ಆಗ್ತವೆ. ವ್ಯರ್ಥ ಪ್ರಯಾಣಗಳನ್ನ ಮಾಡಬೇಕಾದಂತಹ ಸಂದರ್ಭಗಳು ಹೆಚ್ಚಿಗೆ ಆಗುತ್ತೆ. ಮನೆಯ ಹೊರಗೆ ಮತ್ತು ಮನೆಯ ಒಳಗಡೆ ಅನೇಕ ಸಮಸ್ಯೆಗಳು, ನೋವುಗಳು ಉಂಟಾಗತಕ್ಕಂತಹದ್ದು ಮತ್ತು ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕಾಗ್ತದೆ. ಕೆಲಸದ ಮಧ್ಯೆ ತುಂಬಾನೇ ಒಂದಿಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು, ಹೀಗೆ ಒಂದಲ್ಲ 10 ಒಂದು ತೊಂದರೆ ತಾಪತ್ರೆಗಳನ್ನ ಈ ಒಂದು ವಾರದಲ್ಲಿ ನೀವು ಗಮನಿಸಬೇಕಾಗ್ತದೆ. ಹುಷಾರು. ಉದ್ಯೋಗಿಗಳಿಗೆ ಒಂದಷ್ಟು ತಾಪತ್ರೆಗಳು ಹೆಚ್ಚಿಗೆ ಆಗುತ್ತೆ. ಜಾಗ್ರತೆ. ಇನ್ನು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಶುಭವಾಗಿ. ಇನ್ನು ವಿಡಿಯೋನಲ್ಲಿ ಮುಂದುವರಿಯೋಕ್ಕಿಂತ ಮುಂಚಿತವಾಗಿ ಗುರು ಮಹಾಯಾಗದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ನಡೆಯುವಂತಹ ಗುರು ಮಹಾಯಾಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಬೆಳಗ್ಗಿನ ಜಾವದಲ್ಲಿ, ಅಂದರೆ ಜೂನ್ 2ನೇ ತಾರೀಕಿಗೆ, ಕ್ಯಾಲೆಂಡರ್ನ ಪ್ರಕಾರ 2ನೇ ತಾರೀಕಿಗೆ ತನ್ನ ಸ್ಥಾನವನ್ನ ಪರಿಚಲನೆ ಮಾಡ್ತಾ ಇದೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ. ಹಾಗಾಗಿ ಗುರುವಿನ ಸ್ಥಾನ ಬದಲಾವಣೆ ಇರೋದ್ರಿಂದ ಹಲವಾರು ರಾಶಿಗಳು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾವೆ.
ಇನ್ನು ಹಲವು ರಾಶಿಗಳು ಗುರುಬಲವನ್ನ ಪಡೆದುಕೊಳ್ತಾ ಇದ್ದಾವೆ. ಗುರುಬಲವನ್ನ ನೀವು ಗೋಚಾರದಲ್ಲಿ ಪಡೆದುಕೊಂಡರೂ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಗುರು 3, 6, 8, 12 ಈ ಸ್ಥಾನಗಳಲ್ಲಿದ್ರೆ ಅಥವಾ ಮಕರ ರಾಶಿಯಲ್ಲಿ ಏನಾದರೂ ಸ್ಥಿತನಾಗಿ ನೀಚ ಭಂಗ ಆಗದೆ ಇದ್ದರೆ ನೀವು ಗುರು ಶಾಂತಿಯನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಇನ್ನು ಗುರುಬಲ ಕಳೆದುಕೊಳ್ತಿರ್ತಕ್ಕಂತಹ ರಾಶಿಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಮೇಷರಾಶಿ, ಅದೇ ರೀತಿಯಾಗಿ ವೃಷಭ ರಾಶಿ, ಅದೇ ರೀತಿಯಾಗಿ ಸಿಂಹ ರಾಶಿ, ಅದೇ ರೀತಿಯಾಗಿ ತುಲಾ ರಾಶಿ, ಅದೇ ರೀತಿಯಾಗಿ ಕುಂಭ ರಾಶಿ, ಇವರು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಂತ ಹೇಳಿ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ. ಗುರುವಿನ ಬಲ ಯಾಕಪ್ಪ ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಘಟನೆಗಳು, ವಿವಾಹ, ಸಂತಾನ, ಕೆಲಸ ಸಿಗುವಂಥದ್ದು, ಬದುಕಿನಲ್ಲಿ ಅಭಿವೃದ್ಧಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳಾದರೂ ಸಹ ನಮಗೆ ಗುರುವಿನ ಅನುಗ್ರಹ ಬೇಕು. ಗುರುಬಲ ಇದ್ದರೆ ನಮ್ಮ ಬದುಕು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗುರುಬಲಕ್ಕೋಸ್ಕರವಾಗಿಯೇ, ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿಯೇ ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗ 31ನೇ ತಾರೀಕು ಭಾನುವಾರದ ಪೌರ್ಣಮಿ ದಿವಸ 31/5/2025 ಪೌರ್ಣಮಿ ದಿವಸ ನಡೀತಾ ಇದೆ. ಹೀಗಾಗಿ ತಾವೆಲ್ಲರೂ ಸಹ ಬಂದು ಯಾಗದಲ್ಲಿ ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡಿ, ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಗುರುವಿನಿಂದ ಸಿಗಬೇಕಾದ ಸಂಪೂರ್ಣ ಅನುಗ್ರಹವನ್ನ ತಾವೆಲ್ಲರೂ ಸಹ ಪಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಅಲ್ಲಿ ನವಗ್ರಹ ಪೂಜೆ ಆಗೋದ್ರಿಂದ ನವಗ್ರಹಗಳ ಸಮೇತವಾಗಿ ಎಲ್ಲಾ ಗ್ರಹಗಳಿಗೂ ಶಾಂತಿಗಳಾಗ್ತದೆ. ತಾವೆಲ್ಲರೂ ಬಂದು ಪಾಲ್ಗೊಂಡು ಗುರುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿ, ಜೊತೆಗೆ ಅವತ್ತು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೋಬೇಕು. ಅಕ್ಷತೆ ಪ್ರಸಾದವನ್ನ 2 ಭಾಗವನ್ನಾಗಿ ಮಾಡಿ, ಒಂದು ಸದಾ ಕಾಲ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಭಾಗ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡಿರಬೇಕು. ಇದು 12 ವರ್ಷಗಳಿಗೊಮ್ಮೆ ನಡೀತಾ ಇರತಕ್ಕಂತಹ ವಿಶೇಷವಾದ ಉಚ್ಚಸ್ಥಾನದ ಸಂಚಾರವಾಗಿದೆ. ನಿಮ್ ಜಾತಕಗಳನ್ನ ನೋಡ್ಕೊಳ್ಳಿ. ನಿಮ್ ಜಾತಕದಲ್ಲಿ ಏನಾದರೂ ಗುರು ಮತ್ತು ರಾಹು ಏನಾದರೂ ಕಟಕ ರಾಶಿನಲ್ಲಿ ಸೇರಿದ್ರೆ, ಅದನ್ನ ಯಾವುದೇ ರಾಶಿಯಲ್ಲಿ ಸೇರಿದ್ರು ಸಹ ಅದು ಚಾಂಡಾಲ ಯೋಗವೇ. ಆದ್ರೆ ಕಟಕ ರಾಶಿಗೆ ಸೇರಿದಂತಹ ಸಂದರ್ಭದಲ್ಲಿ ಯಮುನಾ ನದಿ ಸ್ನಾನ ಮಾಡ್ಬೇಕಾಗತ್ತೆ. ಯಮುನಾ ನದಿಯ ಪುಷ್ಕರ ಸ್ನಾನ ಮಾಡಬೇಕು. ಯಮುನಾ ನದಿಯು 12 ವರ್ಷಗಳ ನಂತರ ಪುಷ್ಕರವಾಗ್ತಾ ಇರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥವ್ರು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಾಗದೇ ಇರತಕ್ಕಂಥವ್ರು ಯಮುನಾ ತೀರ್ಥವನ್ನ ನಾವೇ ಸ್ವತಃ ಅಲ್ಲಿ ಯಾಗಕ್ಕೆ ಬಂದಂಥವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕಿನ ಒಳಗಾಗಿ ಅದನ್ನ ವಿಧಿವತ್ತಾಗಿ ಅಲ್ಲಿ ಹೇಳ್ಕೊಡ್ತೀವಿ ಹೇಗೆ ಪೂಜಿಸಬೇಕು ಅಂತ. ಆ ರೀತಿಯಾಗಿ ಪೂಜಿಸಿ ನೀವು ಆ ತೀರ್ಥವನ್ನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿ ಗುರುರಾಹು ಚಾಂಡಾಲ ಯೋಗದ ಪ್ರಭಾವದಿಂದ ಮುಕ್ತರಾಗ್ತೀರಿ. ಈ ಅವಕಾಶ ಕಳ್ಕೊಂಡ್ರೆ ಪುನಃ ಮತ್ತಿನ್ನ 12 ವರ್ಷಗಳವರೆಗೂ ನೀವು ಕಾಯ್ಬೇಕಾಗ್ತದೆ. ಇದು 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಒಂದು ವಿಶೇಷ ಸ್ಥಾನ ಸಂಚಾರದ ಪ್ರಕ್ರಿಯೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಬರುವಂಥವರೆಲ್ಲರಿಗೂ ಸಹ ಅನುಕೂಲವಾಗ್ತದೆ. ಹಾಗಾದ್ರೆ ನಡೀತಿರುವಂತಹ ಸ್ಥಳವಾದ್ರೂ ಎಲ್ಲಿ ಅಂತ ಹೇಳಿದ್ರೆ ಹರತಲೆಯ ನಿರ್ಗುಣ ಅದ್ವೈತ ಮಠ, ಅಂದ್ರೆ ನಮ್ಮದೇ ಒಂದು ಮಠದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದ ಈ ಒಂದು ಗುರು ಮಹಾಯಾಗದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ವಿಶೇಷವಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ. ಸೊ ಹಾಗಾಗಿ ಬೇಕೊಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡು ತಾವೆಲ್ಲರೂ ಸಹ ಬನ್ನಿ. ಈ ಯಾಗಕ್ಕೆ ಇರ್ತಕ್ಕಂತಹ ಯಾಗ ಮಾಡಿಸುವಂತವರಿಗೆ ಮಾತ್ರವೇ ಶುಲ್ಕವೇ ಹೊರತು ಯಮುನಾ ನದಿ ತೀರ್ಥಕ್ಕೆ ಶುಲ್ಕ ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಗುರುರಾಹು ಚಾಂಡಾಲ ಯೋಗ ಇರೋರು ಮಾತ್ರ ತಗೊಂಡು ಹೋಗಿ. ಒಳ್ಳೇದಾಗ್ಲಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಸಾಗುವಂತಹದ್ದು. ಆತ್ಮೀಯರಿಂದ ಅಪರೂಪವಾಗಿರತಕ್ಕಂತಹ ಉಡುಗೊರೆಗಳನ್ನ ನೀವು ಬಳುವಳಿಯಾಗಿ ಪಡ್ಕೋತೀರಾ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ನಿಮಗೆ ಮನೆಯಲ್ಲಿ ಬಹಳ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ವಿವಾಹಕ್ಕೇನಾದ್ರೂ ತುಂಬಾ ಪ್ರಯತ್ನ ಪಡ್ತಾ ಇದ್ರೆ ವಿವಾಹವನ್ನ ನಿಶ್ಚಯ ಮಾಡಿಕೊಳ್ತಕ್ಕಂತಹ ವಾರ ಅಂತಲೂ ಸಹ ನೀವು ಪರಿಗಣನೆಗೆ ತೆಗೆದುಕೊಳ್ಬಹುದು. ಉದ್ಯೋಗದಲ್ಲೊಂದಷ್ಟು ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ಅರ್ಥಾತ್
ಬಡ್ತಿ ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು, ಈ ರೀತಿಯಾಗಿ ಅನುಕೂಲದಾಯಕವಾದಂತಹ ವಾತಾವರಣ. ಕುಟುಂಬ ಸದಸ್ಯರೊಟ್ಟಿಗೆ ಬಹಳ ಖುಷಿಯಿಂದ ನೆಮ್ಮದಿಯಾಗಿ ಸಂತೋಷದಲ್ಲಿ ಕಾಲ ಕಳಿತೀರಿ ಕನ್ಯಾ ರಾಶಿಯವರು. ಚೆನ್ನಾಗಿದೆ ಈ ವಾರ. ಆದ್ರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು, ಖರ್ಚು ವೆಚ್ಚಗಳು ಒಂದಕ್ಕೊಂದು ತಾಳೆಯೇ ಆಗೋದಿಲ್ಲ. ತುಂಬಾ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರಗಳಲ್ಲಿ ಹಿಂದು ಮುಂದುಗಾಗ್ತಕ್ಕಂಥದ್ದು, ಹೀಗೆ ಆಗತ್ತೆ. ಒಂದಷ್ಟು ಮಾನಸಿಕ ಕಿರಿಕಿರಿಯನ್ನು ಸಹ ಅನುಭವಿಸಬೇಕಾಗಿರ್ತಕ್ಕಂತಹ ದಿನಮಾನಗಳು ಈ ಒಂದು ವಾರದಲ್ಲಿ ಬರುತ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳನ್ನ ಒಂದು ತುಲಾರಾಶಿಯವರು ನೋಡ್ಬೇಕಾಗತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಹೊಸ ಹೊಸ ಸಮಸ್ಯೆಗಳು ಉತ್ಪತ್ತಿ ಆಗ್ತಾನೆ ಹೋಗ್ತಾ ಇರುತ್ತವೆ. ಯಾವುದು ನಿಮ್ಮ ಕೈನಲ್ಲಿ ಇರೋದಿಲ್ಲ, ನಿಮ್ಮ ಕೈ ಮೀರಿದಂತಹ ಅನೇಕ ವಿಚಾರಗಳು ನಡೆಯುತ್ತವೆ. ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು. ಪ್ರಮುಖವಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅಡ್ಡಿ ಆತಂಕಗಳನ್ನ, ಅಡಚಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಜಾಗ್ರತೆ. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ಮನೆಯಲ್ಲಿ ಶುಭ ಘಟನೆಗಳು, ಶುಭ ಕಾರ್ಯಗಳು ನಡೆಯುತ್ತವೆ. ನಿಮ್ಮ ಬದುಕಿನಲ್ಲೂ ಸಹ ಅನೇಕ ರೀತಿಯಾಗಿರ್ತಕ್ಕಂತಹ ಯೋಗದ ಫಲಗಳು ಇರುತ್ತವೆ. ಹಣಕಾಸಿನ ವ್ಯವಹಾರಗಳು ಬಹಳ ನಿಮಗೆ ನೆಮ್ಮದಿಯನ್ನು ತಂದು ಕೊಡುತ್ತೆ. ಹಣಕಾಸಿನ ಉತ್ಪತ್ತಿ ಜಾಸ್ತಿ ಆಗತಕ್ಕಂಥದ್ದು, ಸ್ಥಿರಾಸ್ತಿಯ ಖರೀದಿಗೆ ಒಂದಷ್ಟು ಒಪ್ಪಂದಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಸಹೋದರರೊಟ್ಟಿಗಿದ್ದಂತಹ ಅನೇಕ ರೀತಿಯಾದಂತಹ ಮನಸ್ತಾಪಗಳು ಹೋಗುವಂಥದ್ದು ಆಗತ್ತೆ. ಒಟ್ಟಾರೆ ಮಾನಸಿಕವಾಗಿ ಬಹಳ ನೆಮ್ಮದಿಯನ್ನ ಪಡೆದುಕೊಳ್ಳಬಹುದಾಗಿರ್ತಕ್ಕಂತಹ ವಾರ ಒಂದು ವೃಶ್ಚಿಕ ರಾಶಿಯವರು. ಅಧಿಕಾರಿಗಳ ಬೆಂಬಲ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಸಿಗತಕ್ಕಂಥದ್ದು. ಜೊತೆಗೆ ಹೆಚ್ಚಿನ ಉತ್ಸಾಹದಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ವೃತ್ತಿ ವ್ಯಾಪಾರ ವ್ಯವಹಾರಗಳು ವಿಸ್ತಾರಗೊಳ್ತವೆ ಮತ್ತು ಶೈಕ್ಷಣಿಕ ಪ್ರಗತಿ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಇದೆ. ಆದ್ರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗ್ಲಿ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ನಿಧಾನವಾದರೂ ಸಹ ಒಂದಷ್ಟು ನೆಮ್ಮದಿಯನ್ನ ತಂದುಕೊಡುತ್ತೆ. ಮನೆಯ ಹೊರಗಡೆ ಒಂದಷ್ಟು ಆಶ್ಚರ್ಯಕರ ಘಟನೆಗಳು ನಡೆದು ನಿಮ್ಮ ಬದುಕಿನಲ್ಲಿ ಒಂದಷ್ಟು ಸಿಹಿಯಾಗಿರತಕ್ಕಂತಹ ಮತ್ತು ಬದುಕಿನ ಏಳಿಗೆಗೆ ಬೇಕಾಗಿರತಕ್ಕಂತಹ ಅಂಶಗಳು ನಿಮಗೆ ಈ ಒಂದು ವಾರದಲ್ಲಿ ಸಿಗತ್ತೆ. ಉದ್ಯೋಗದಲ್ಲಿದ್ದಂತಹ ಅನೇಕ ಗೊಂದಲಗಳು, ತಾಪತ್ರೆಗಳು ನಿವಾರಣೆ ಆಗಿ ಒಂದಷ್ಟು ಉದ್ಯೋಗದ ಕ್ಷೇತ್ರದಲ್ಲೂ ಸಹ ನೆಮ್ಮದಿಯನ್ನ ಪಡ್ಕೋತೀರಾ. ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಗ್ರತೆ ಮಾಡಿ. ಕೇವಲ ಧನಸ್ಸು ರಾಶಿ ಅಂತ ಮಾತ್ರ ಅಲ್ಲ, ಪ್ರತಿ ರಾಶಿಯವರೂ ಸಹ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಲೇಬೇಕು. ಮಾಡಿದ್ರೆ ನಿಮಗೆ ಸಹ ಅನುಕೂಲ, ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯೋಜನೆಯ ಕೆಲಸಗಳು ಯೋಜನೆಯ ರೂಪದಂತೆಯೇ ನಡೆಯುತ್ತೆ. ಸ್ನೇಹಿತರಿಂದ ಶುಭ ಕಾರ್ಯಗಳಿಗೆ ಆಹ್ವಾನವನ್ನು ಸ್ವೀಕಾರ ಮಾಡ್ತೀರಾ. ಕುಟುಂಬದಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಒಂದು ತಾಪತ್ರೆಗಳು ದೂರವಾಗುತ್ತೆ ಮತ್ತು ಪ್ರಮುಖ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಆಗ್ತಕ್ಕಂತಹ ವಾರ. ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು, ಬತ್ತಿನಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥದ್ದು, ಪಾಸಿಟಿವ್ ಆಗಿ ವ್ಯತ್ಯಾಸವಾಗುವಂಥದ್ದು, ಮತ್ತು ಏನಾದರೂ ಪ್ರಮೋಷನ್ ನಿಂತು ಹೋಗಿದ್ರೆ ಅಥವಾ ಟ್ರಾನ್ಸ್ಫರ್ಗಳು ಸಿಗದೆ ಒದ್ದಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗತಕ್ಕಂತಹ ಒಂದು ಅನೇಕ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ. ಸೊ ಹಾಗಾಗಿ ದೇವರನ್ನ ನಂಬ್ಕೊಳ್ಳಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ, ನಂಬಿಕೆಯನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಇನ್ನಷ್ಟು ಹೆಚ್ಚಿನ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನ ಅನುಸರಿಸಿ, ಶುಭವಾಗ್ಲಿ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ನಿರುದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು, ಉದ್ಯೋಗದ ಅವಕಾಶಗಳು ಸಿಗತ್ತೆ. ಮತ್ತು ವೃತ್ತಿಪರ ಉದ್ಯೋಗಿಗಳಿಗೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಗೌರವಿಸ್ತಕ್ಕಂತಹದ್ದು, ಕ್ರೀಡಾಪಟುಗಳಿಗೆ ನಿಮ್ಮ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಆಯ್ಕೆಗಳನ್ನು ಮಾಡಿಕೊಂಡು ಒಂದು ಹೊಸ ಅವಕಾಶಗಳನ್ನು ಕೊಡತಕ್ಕಂತಹ ಸುಸಂದರ್ಭಗಳು ಜಾಸ್ತಿನೇ ಇದ್ದಾವೆ. ಸ್ನೇಹಿತರೊಟ್ಟಿಗೆ ಸಾಮರಸ್ಯದ ಬದುಕನ್ನು ಸಹ ನೀವು ನೋಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನದಾಗಿರತಕ್ಕಂತಹ ಲಾಭಗಳು ನಿಮಗೆ ಬರುತ್ತವೆ. ಮಕ್ಕಳ ಶೈಕ್ಷಣಿಕ ವಿಚಾರಗಳು ನಿಮಗೆ ಬಹಳ ತೃಪ್ತಿಯನ್ನ ತಂದು ಕೊಡತಕ್ಕಂತಹ ವಾರ.
ಹಣಕಾಸಿನ ವ್ಯವಹಾರಗಳು ಬಹಳ ಸುಗಮ ಮತ್ತು ಅನುಕೂಲಕರವಾಗಿ ಇರ್ತಕ್ಕಂತಹ ವಾತಾವರಣ ಅಂತಾನೆ ಹೇಳಬಹುದು. ಜೊತೆಗೆ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸನ್ನ ಪಡ್ಕೊಳ್ತೀರಿ ಕುಂಭರಾಶಿಯವರು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಇನ್ನಷ್ಟು ಸಂತೋಷ, ಸಂತಸ ಮತ್ತು ಸಮೃದ್ಧಿ ಬದುಕು ನಿಮ್ಮದು ಆಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಈ ವಾರ ಯಾಕೋ ನಿಧಾನವಾಗುವ ಸಾಧ್ಯತೆಗಳಿದ್ದಾವೆ. ದೂರಭಾರ ಪ್ರಯಾಣ ಏನಾದರೂ ಮಾಡಬೇಕು ಅಂದ್ರೆ ಅದನ್ನೊಂದು ಸ್ವಲ್ಪ ಮುಂದೂಡ್ಕೊಳ್ಳಿ. ಯಾಕೆ ದೂರಭಾರ ಪ್ರಯಾಣಗಳನ್ನು ಮಾಡಕ್ ಹೋಗಬೇಡಿ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಏನೇ ಆದರೂ ಆರೋಗ್ಯದ ಬಗ್ಗೆ ಸರಿಯಾಗಿರ್ತಕ್ಕಂತಹ ಕಾಳಜಿ ನೀವು ಮಾಡಲೇಬೇಕು. ಅನಿರೀಕ್ಷಿತವಾಗಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ, ಅದನ್ನ ನಿವಾರಿಸ್ಕೋಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಜೊತೆಗೆ ಬೇರೆಯವರ ವಿಚಾರಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಕ್ ಹೋಗಬೇಡಿ. ನಿಮ್ ವಿಚಾರ ನಿಮ್ದಾಯ್ತು, ಅವ್ರ ವಿಚಾರ ಅವ್ರದ್ದಾಯ್ತು. ಯಾವಾಗ್ಲೂ ಒಂದು ಊರು ಸಾಬ್ರಿ ಎಲ್ಲ ತಲೆ ಮೇಲೆ ಹಾಕೊಂಡು ಆಮೇಲೆ ಕೊನೆಗೆ ನೀವು ಕೊರಗ್ತಾ ಇರ್ತೀರಿ. ಆ ರೀತಿಯಾಗಿ ಮಾಡ್ಕೊಳಕ್ ಹೋಗೋದು ಬೇಡ. ಏನೇ ಇದ್ರೂ ಸ್ವಲ್ಪ ಮಟ್ಟಕ್ಕೆ ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇದಾಗಿತ್ತು ವಾರ ಭವಿಷ್ಯ ಈ ಒಂದು ವಾರದ್ದು. ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಬಿಸಿಲಿನ ಝಳ ತುಂಬಾನೇ ಜಾಸ್ತಿ ಆಗೋಗಿದೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಗಡೆ ಒಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕಾಗತ್ತೆ. ನೀವು ಮನುಷ್ಯರಾಗಿ ಬದುಕೋದಕ್ಕೂ ಸಹ ಅದು ಸಹಾಯಕ ಮಾಡುತ್ತೆ. ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರೋದೇ ಪ್ರಕೃತಿಯ ಜೊತೆಗೆ ಬದುಕಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಕೃತಿಯ ಜೊತೆಗೆ ನಾವು ಬದುಕೋದನ್ನೇ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಈ ಬಿಸಿಲಿನ ಕಾಲ ಬಂತು ಅಂದ್ರೆ ಬಹಳ ಸಂಕಷ್ಟ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಇಡೀ ಸಕಲ ಜೀವ ಜಂತುಗಳಿಗೆ ಆಗ್ಬಿಟ್ಟಿರತ್ತೆ. ಯೋಚನೆ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಾದ್ರು ಏನಪ್ಪಾ ಅಂತ ಹೇಳಿದ್ರೆ, ರಾಜರಾಜೇಶ್ವರ ಸ್ತವ ಸ್ತೋತ್ರದ ಪಠಣವನ್ನ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಈ ಒಂದು ವಾರದ ವಾರ ಭವಿಷ್ಯ. ದ್ವಾದಶ ರಾಶಿಗಳವರಿಗೆ ಹೇಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗಕ್ಕೆ ಬರೋದು ಮರಿಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.